ಮೇಡಮ್ ನಾನು ನಿಮ್ಮ ಬಗ್ಗೆ ಗೌರವ ಇದೆ ನನಗೆ, ಗೌರವ ಇದೆ ಮೇಡಮ್ ನಿಮ್ ಬಗ್ಗೆ ನನಗೆ ಗೌರವ ಇದೆ ನೋಡಿ. ಮಗನ ಹೆಸರು ನಾವು ಯಾವತ್ತೂ ಅಭಿಮಾನ ಇದೆ. ಫೋನ್ ಹಿಂದೆ ಬನ್ನಿ, ಹಿಂದೆ ಬನ್ರಿ. ಮುನ್ಸಿಪಾಲಿಟಿ ಖಾತೆ ಆಗಿದ್ದ ಆಯ್ತು, ತಗೊಂಡು ನೀವು ತಗೊಂಡು ನಾನು ತರ್ತೀನಿ, ನೀವು ತಗೊಂಡು ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು. ಜಾಗ ಅಂತಂದ್ರೆ ನಿಮ್ದು ಅಂತ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ನೀನು ಗೌರವಕ್ಕೆ ಮಾತಾಡು. ಹೆಂಗೆ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಒತ್ತಿಸಿದ್ದೀನಿ ನಾನು, ಎಲ್ಲ ಒತ್ತಿಸಿದ್ದೀನಿ. ತೋರ್ಸು ಆ ಶೆಡ್ ಕಟ್ಟಿರೋದು ಅವರು, ಲೈಟ್ ಬಿಲ್ ಕಟ್ಟೋದು ದಾಖಲಾತಿ ಕೊಟ್ಟಿಲ್ಲ. ನೀವು ಕಾಂಪೌಂಡ್ ಪೇಪರ್ ನಿಂದು ಅಂತ ಪ್ರೂವ್ ಮಾಡ್ತೀವಿ ಅಂತ ನೀವೇ ಹೇಳಿದ್ರಿ ಮೇಡಮ್. ಈಗ ನಾನು ಕೋರ್ಟ್ ಇದೆ, ನನ್ಗೀಗ ಕೋರ್ಟಿಗೆ ನಾನು ಹೋಗ್ಬೇಕು, ದಯವಿಟ್ಟು ನಾನು ಬರ್ತೀನಿ. ನಾನು 5 ಕುಂಟೆ ಅವಂದು, ನಂದು 40-60 ಸೈಟ್, ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. ಇರಪ್ಪ, 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿ, ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಮ್ ಮಾಡದ? ಅವ್ರ ಅಣ್ತಮ್ದಿರೆಲ್ಲ ಬರೋದು. ನೆನೆ ನಮ್ಮ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ, ಹುಡ್ಗನ್ ಜೊತೆ ಏನ್ ದಿನ ಇದೇ ಕತ್ತೇನೆ. ಯಶೋರ್ಮಲ್ ಒತ್ಲಿಸಿದಾರೆ, ಎಲ್ಲ ನಾನ್ ಜಿಪಿ ಹೋಲ್ಡ್ರು ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ 6 ವರ್ಷ ಹೇಳಿ? ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ, ನಾವು ಕೋರ್ಟ್ ಗೆ ಕೊಡ್ತೀವಿ ಅಂತಾರೆ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ, ಸೈಟ್ ಮೇಲೆ ತೋರ್ಸಕ್ ಹೇಳಿ. ಇನ್ನೇನು ಬೇಡ, ನಾನು ಈಗ ಇಲ್ಲಿಂದ ಹೋಯ್ತೀನಿ. ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು. ಯಾವ ಉದ್ದೇಶಕ್ಕೆ ನಮ್ ಸರ್ವೆ ನಂಬರ್ ಅಲ್ಲ ರೀ, ಉದ್ದೇಶ ನಾನು ತಿಳ್ಕೊಳಕ್ ನಾನು CID ಅಲ್ಲ. ಅವನಿಗೆ ಬಿಟ್ಟಿಬೇಕು, ಅವ್ನ ಎಲ್ಲಾರ್ದು ಹಿಂಗೆ ಮಾಡೋದಂತ. ಇಲ್ಲಿ PDO ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ, ಅವ್ನ್ ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ. ನಾನು ಅದ್ರ ಮಾಹಿತಿ ತೆಗ್ದಿದ್ದೀನಿ, ಕೊಡ್ತೀನಿ, ಸರ್ಕಾರಕ್ಕೆ ಕೊಡ್ತೀನಿ. ಅವ್ನ ಯಾರೋ PDO ನಟರಾಜು ಇದನ್ನ ಈ ಖಾತೆ ಮಾಡ್ಕೊಟ್ಟವ್, ನನಗೂ ಮಾಡವನೆ, ಒಮ್ಮಂಗೂ ಮಾಡವನೆ. ಅವನು ಈ ಬೌಂಡ್ರಿಲೆಲ್ಲ ಮುಂಚೆ ಕೆಲಸ ಮಾಡಿದ್ದವನಂತೆ. ಇವನು ಶಿಷ್ಯ. ಇವನು ಬರೀ ಮಾತಾಡೋದಷ್ಟೇ, ಇವಂದೇನು ಇಲ್ಲ. ಇಂಥವ್ರನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾನೆ. ಮನೆ ಹತ್ರ ಬಂದಿದ್ರೆ ಮೇಡಮ್, ನಿನ್ನೆ ಮೊನ್ನೆ ಗಲ್ಲಾಟಿರಿ. ನಿನ್ನೆ ಮೊನ್ನೆ ನಮ್ಮ ಹುಡುಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಈ ಹುಡುಗನ ಹೆಸರು ನಮ್ಮ ಹುಡುಗಂದು, ಇದು ನಮ್ದು. ಎಲ್ಲೈತೆ ಅವ್ರದ್ದು ಅಂತ ತೋರ್ಸಕ್ ಹೇಳಿ, ಕೇಳಿ. ನಾವು ಕಾಂಪೌಂಡ್ ಹೋಗ್ತಾ ಇದೀವಿ, ಮತ್ತೆ ಯಾಕೆ ಆಗ್ತಾ ಇರ್ತಾರೆ ನಮ್ ಜಾಗಕ್ಕೆ? ನಾವು ಅವ್ರ ಕೋರ್ಟಿಂದ ಆರ್ಡರ್ ತಂದ ಬಿಟ್ಕೊಡ್ತೀವಿ. ಈಗ ಹೊಡೆದಿದ್ದಾರೆ, ಅವ್ರು ಹೊಡೆದಿದ್ದ ಡಿಫಾರ್ಮೇಶನ್ ಹಾಕಿದೀವಿ ಬಿಡಿ. ಅವರು ಕಂಪ್ಲೇಂಟ್ ಕೊಟ್ಟರೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ.
ಕಂಪ್ಲೇಂಟ್ ಯಾಕೆ ಕೊಟ್ಟಿರೋದು ಗೊತ್ತಾ? ನೋಡಿ ಕ್ಯಾಮ್ರಾ ಬಿಚ್ಚವ್ರೆ, ಬೀಗ ಬಿಚ್ಚವ್ರೆ, ನಮ್ದೆಲ್ಲ ಹೊಡೆದಾಕ್ಯವ್ರೆ, ನಮ್ಮ ಎಲೆಕ್ಟ್ರಿಕ್ ಸಾಮಾನ್ ಕತ್ಕೊ ಹೋಗ್ಯವ್ರೆ. ನೈಟ್ ಎಲ್ಲ ಇವರೆಲ್ಲ ಬರೋದು ರೌಡಿಸಮ್ ಮಾಡೋದಿಲ್ಲಿ. ನಿನ್ನೆ ಒಬ್ಬ ಪೊಲೀಸ್ ಕರ್ಕ ಬಂದವ್ರು, ಅವ್ರ ನಂಬರ್ ಇಟ್ಟಿದ್ದೀನಿ, SP ಕೊಡ್ತೀನಿ. ಇವರು ಈ ಏರಿಯಾದಲ್ಲ ಒಂದು ದಂಧೆ ಇದು. ನ್ಯಾಯಾಲಯದ ಸ್ಟೇ ಕೇಳಿದ್ರಿ, ಸ್ಟೇ ಸಿಕ್ಕಿಲ್ಲ ಮೇಡಮ್. ಏನಾಯ್ತು? ಸ್ಟೇ ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ನಮ್ ಪೇಪರ್ನೆಲ್ಲ ನೋಡ್ತಾರೆ, ತಪ್ಪು ನಮ್ದಿದ್ರೆ ನಮಗ್ ಕೊಡ್ತಾರೆ. ಅಲ್ಲಿವರೆಗೂ ನಮ್ಗೆ ಪಕ್ಕದಲ್ಲಿ ಇವ್ನು ಹೊಡೆದಿದ್ದಾನಲ್ಲ, ನಮಗ್ ಮನೆಗ್ ಸೇಫ್ಟಿ ಬೇಡ ಕಾಂಪೌಂಡ್. ಇನ್ ಯಾವ ಭಾಷೆಯಲ್ಲಿ ಹೇಳಿರಿ? ನಾನು ಇಲ್ದೇ ಇದ್ದಾಗ ಬಂದು ಹೊಡೆದಿದ್ದಾನೆ ಅಂತಾನೆ ಇಷ್ಟೊತ್ತು ಬೈತಾ ಇರೋದು ಅವನಿಗೆ. ನಾನು ಇದ್ದಾಗ ಬಂದು ಅವ್ನು ತೋರಿಸಿ, ನಿಮ್ಮನ್ನು ಕರ್ಸಿ, ತಪ್ಪು ನಮ್ದಾದ್ರೆ ಅವ್ನು ಹೊಡಿಲಿ, ತಪ್ಪಿಲ್ಲ. ಅರ್ಥ ಆಯ್ತಾ? ಈಗ ನಿಮ್ ಪೇಪರ್ನ ನಾನ್ ತಗೊಳಕ್ ಆಗುತ್ತಾ? ಅವ್ನು ಎಲ್ರಿ ಹೋಗಿದ್ದ 6 ವರ್ಷ, ಯಶ್ ಅವ್ರ ಮೇಲೆ ಒತ್ಮಿಸ್ಕೊಂಡವ್ರೆ ಅಂತಾನಲ್ಲ. ಈಗ ನೋಡಿ ಹಿಂದ್ಗಡೆ ಸೈಟ್ ಹಂಗೆ ಬಿದ್ದೈತೆ. ಮೇಡಮ್, ಅವರು ಕೋರ್ಟ್ ಅಲ್ಲಿ ಯಾರಿಗೂ ತೊಂದರೆ ಆಗದ ರೀತಿ ನಿಮ್ ಜಾಗನ ತೆರವುಪಡಿಸ್ಕೊಳ್ಳಿ ಅಂತ ಆರ್ಡರ್ ಇದೆ ಅಂತ ದಾಖಲೆನ ತೋರಿಸಿ. ಎಲ್ಲಿ ತರಕ್ ಹೇಳಿ? ಸುಳ್ಳು. ಅದು ನಮ್ ಸೈಟ್ ಮೇಲೆ ಇಲ್ಲ. ನಿಮಗೆ ಕನ್ನಡ ಬರುತ್ತಲ್ವಾ? ನಮ್ ಸೈಟ್ ಮೇಲೆ ಇಲ್ಲ. ನಮ್ ಸರ್ವೆ ನಂಬರ್ ಇಲ್ಲ. ಅವ್ನು ಯಾವ್ದ್ರ ಮೇಲೆ ತಂದ್ಬಿಟ್ಟು ನಮ್ದು ಅಂತ ಹೇಳ್ತಾನೆ. ಹೆಂಗ್ರಿ ಕೊಡ್ತಾರೆ? ಸರ್ವೆ ನಂಬರ್ ಅಲ್ಲ, ಸರ್ವೆ ನಂಬರ್ ಇದಲ್ಲ. ಅದೊಂದು ಮಂಡಕ್ ಮಾಡಿ 5 ಗುಂಟೆನೆ ಬೇರೆ ಇದೆ. 5 ಕುಂಟೆ ಇದಾಗಲ್ಲ ರೀ, ಇದು ಬರೀ 40-60. 5 ಕುಂಟೆ ನಂದ್ ಹೆಂಗಾಗುತ್ತೆ? ಅವ್ನು ಹೆಂಗ್ ನಂದು ಹೊಡಿತಾನೆ? 5 ಕುಂಟೆ ಎಲ್ಲೈತೆ ಹುಡ್ಕೊಳಕ್ ಹೇಳಿ ಅವ್ನಿಗೆ. ಈಗ ನೀವು ಫೈಟ್ ಏನ್ ಮಾಡ್ತೀರಾ ಮೇಡಮ್? ಫೈಟ್ ಮಾಡೋದ್ ಬೇಡ. ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತೀನಿ, ಅವ್ನು ಇಲ್ಲಿ ಬರಬಾರ್ದು ಅಷ್ಟೇ ನಾನು ಹೇಳೋದು. ಅದು ಆಮೇಲೆ ನೋಡ್ತೀನಿ, ಕೋರ್ಟಲ್ಲಿ ನೋಡ್ತೀನಿ ಅಷ್ಟೇ. ಎಲ್ಲಿ ಜಗಳ ಆಯ್ತಿತ್ರಿ? ಎಲ್ರಿ ಜಗಳ ಆಯ್ತಿತ್ತು? ಯಾರ್ರಿ ಯಾರು? ನಾವು ಜಗಳ ಆಡ್ತಾರೆ. ನೀವು ಅದಕ್ಕೆ ಮುಂಚೆನೆ ಬಂದಿದ್ರಿ, ಯಾರು ಕರ್ದಿದ್ದು? ಇಷ್ಟು ನೀವಾಗೆ ಬಂದ್ರೆ ಆಯ್ತಾ? ಇದ್ರ ಮೇಲೆ ಡೆಮಾಲಿಷನ್ ಇಲ್ದೇನೆ ಹೊಡೆದಿದ್ಯಾ? ಅದು ಫಸ್ಟ್ ಅಪರಾಧ. ಆಯ್ತು, ಡೆಮಾಲಿಷನ್ ಎಲ್ಲಿದೆ? ನಿಮ್ ಜಾಗ ಅಂತ ಪ್ರೂವ್ ಮಾಡ್ಸ್ಕೊಂಡು ಡೆಮಾಲಿಷನ್ ತೋರ್ಸಪ್ಪ. ಅದು ಬೇಡ, ನಿಮ್ದೇ ಆಗಿ ಜಾಗ. ನಾನು ಡೆಮಾಲಿಷನ್ ಮಾಡಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು ಕೊಡು. ನಿಮ್ಮ ಜಾಗ ಅಂತ ನೀವು ಪ್ರೂವ್ ಮಾಡಿ ಆಮೇಲೆ ನನ್ನ ಅಪರಾಧಿ ಮಾಡಿ, ಆಮೇಲೆ ಮಾಡಿ. ಅಲ್ಲಪ್ಪ, ಈಗ ಆಗ್ಲೇ ನೀನು ಅಪರಾಧಿ. ಜೈಲಲ್ಲಿ ಇರ್ಬೇಕು. ಇಲ್ಲಿದ್ಯಾ? ಆಯ್ತು ನೀನ್ ಜೈಲಲ್ಲಿ ಇರ್ಬೇಕು. ಕಳ್ಳ ನೀನು. ಕದ್ದು ಹೊಡೆದಿದ್ಯಾ? ನಾನು ಇಲ್ಲಿರೋ ಟೈಮಲ್ಲಿ ಬಂದು ಹೊಡೆದಿ. ಯಾಕೆ ನಿಮ್ಮ ಮನೆಯಲ್ಲಿ CC ಕ್ಯಾಮ್ರಾ ತಕ್ಷಣ ಏನ್ ಕಳ್ತನ ಮಾಡಿ ಇಲ್ಲಿ ಹೊಡೆದಿದ್ಯಲ್ಲ, ಕದ್ದಿದ್ಯಾ? ಆಯ್ತು, ತನಿಖೆ ಆಗ ಅವ್ರ ಮನೆ ಹೋಗಿದ್ದೀರಾ, ಬೀಗ ಹೊತ್ಕೊ ಹೋಗಿದ್ದೀರಾ? ಅಲ್ಲೇ ನೋಡಲ್ಲಿ ತಿರುಗಿ ನೋಡಿ, ಎಲ್ಲ ಕದ್ದಿದ್ದೀರಾ ಅವ್ರ ಮನೆಗೆ. ಎಲ್ಲ ಇದೆ. ನಮ್ಮ ಸಚಿವ ಅತಿಕ್ರಮಣ ಪ್ರವೇಶ ಮಾಡಿ ಯಾರು? ಈಗ ಹೋದ್ ತಿಂಗಳು 17ನೇ ತಾರೀಕಲ್ಲ ಅವನು ನಟರಾಜ ನೀನ್ ಶೆಡ್ ಹಾಕಿದ್ಯಾ? 17ನೇ ತಾರೀಕು ಜಿಪೇ ಮಾಡಿ ಮೇಡಮ್. 17ನೇ ತಾರೀಕಲ್ಲಿ ಮೊನ್ನೆ 17ನೇ ತಾರೀಕಲ್ಲಿ ಜಿಪೇ ಮಾಡಿವನೆ. ಈಗ ಹೋಟೆಲ್ಗೆ ಜಿಪೇ ಮಾಡಿ ಕೊಡ್ತೇವೆ ಮೇಡಮ್. ಈಗ ಮಾಧ್ಯಮದಲ್ಲಿ ನಾನು ಮನವಿಗೆ ಹೋಗ್ತೇನೆ. ನೋಡ್ರಿ, ಅಲ್ಲಿ SP ಒಂದು ಲೆಟರ್ ಕೊಡ. ಇವತ್ತು ನಡಿ SP ಹೋಗೋಣ. ಹೊಡಿ ಮೇಡಮ್ ಅವರೇ. ನಿನ್ನೆ FIR ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವರ? ನಾನು ಆ ರೀತಿ ಹೇಳ್ತೀನಿ. ನೀನ್ ಮಾಡಿದ್ಯಾ? ನೀನ್ ಬಂದಿದ್ಯಾ? ಕದ್ದಿದ್ಯಾ? ಕಾಂಪೌಂಡ್ ಆರ್ಡರ್ ಇತ್ತು. ಅಲ್ಲಿದ್ಯಾ? ಜಾಗ ನಮ್ದು. ಜಾಗ ನಿಮ್ದಾರೆ, ಹೆಂಗ್ ಹೊಡ್ದೆ? ನಮ್ ಜಾಗನ ಹೋಗಪ್ಪ, ನೀನು ಬರ್ಬೇಡ. ರೌಡಿಸಮ್ ಮಾಡಕ್ ಬರ್ತೀನಿ ನಾನು. ಯಾರು ಬಂದಿಲ್ಲ. ನೀವೆಲ್ಲ ಬ್ರೋಕರ್ಗಳು ರೌಡಿಸಮ್. ಯಾರು ಬ್ರೋಕರ್ ಯಾರು ಇಲ್ಲ ಮೇಡಮ್ ಅವರೇ. ಎಲ್ಲ ರೈತರುಗಳೇ. ಎಲ್ಲ ರೈತರೇ. ಎಲ್ಲ ರೈತರೇ. ಹೋಗಪ್ಪ. ಯಾವತ್ತೂ ಮೇಡಮ್. ನೀನ್ ಇನ್ನೊಂದ್ಸತಿ ನಮ್ ಹುಡುಗರಿಗೆ ನಿನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ? ನೀವು ಕೇಳಿದ್ಮೇಲೆ ನೀವೇನ್ ಕೆಲಸ ಮಾಡ್ತೀರಿ? ಕೇಸ್ ಇಲ್ಲ ನಮ್ಮ ಮೇಲೆ ಇಲ್ಲ, ನಿನ್ ಮೇಲೆ ಇರೋದು. ಆಯ್ತು, ನಿನ್ ಮೇಲೆ ನಮ್ಮ ಮೇಲೆ ಹಾಕೈತೆ ಕೇಸು. ಹಾಕಿದ್ರೆ ನಮ್ಮ ಮೇಲಿಲ್ಲ, ನಾವು ನಿನ್ ಮೇಲೆ ಹಾಕಿರೋದು. ನಮ್ಮ ಕೋರ್ಟಿಗೆ ಹಾಕಿದ್ದೀರಲ್ಲ. ಹೌದು, ಹೊಡೆದ ಅಂತ ಹಾಕಿದೀವಿ. ಹೊಡೆದ ಅಂತ ಹಾಕಿದೀವಿ. ಅಲ್ಲ, ಹೊಡೆದ ಅಂತ ಇವತ್ತಿದೆ. ಹೋಗು. ಆಯ್ತು, ನಾನು ಕೋರ್ಟಿಗೆ ಹೋಗ್ತಿದ್ದೀನಿ. ಬನ್ನಿ ನೀವು. ಅಲ್ಲ, ಹೊಡೆದ ಅಂತ ಹಾಕ್ಬಾರ್ದ? ನಾನು ಇನ್ನೊಂದ್ಸತಿ ಇಲ್ಲಿ ಬಂದು ನಂದು ಅಂತ ಬಾ. ನೋಡ್ರಿ, ನೀವು ಅಕ್ಕನ ಮಗ ತಂಗಿ ಮಗ ಅಂತ ಇಲ್ಲಿ ಬರಕ್ ಕೊಡ್ತು. ಅದೇನಿದ್ರೆ ನಿಮ್ ಮನೇಲಿ ಕೇಳಿ ಮೇಡಮ್ ಅವರೇ. ನಿಮ್ಮಂತೆ ಕೋರ್ಟ್ ನಿಮ್ಮಂತೆ ಅಂದ್ರೆ ನೀವೇ ತಗೊಳ್ಳಿ, ನಮ್ಮಂತೆ ಅಂದ್ರೆ ನಾವು ತಗೋತೀವಿ. ಅಷ್ಟೇ ವ್ಯತ್ಯಾಸ. ಏನ್ ಪ್ರಾಬ್ಲಮ್ ಇಲ್ಲ. ಅಕ್ಕನ ಮಗ ಅಂತ ಅಂದ್ರೆ ಜೀಪ್ ಓಟು ಸ್ವಂತ ಅಕ್ಕನ ಮಗನ, ಬೇರೆ ಯಾರು ನಿಮಗೆ ಹೆಂಗೆ ಯಾಕೆ? ನಮ್ದೇ ಮೂಲತ ಜಾಗ ಆದ್ರೆ ಕೊಟ್ಬಿಡ್ತೀವಿ. ಮೇಡಮ್ ಅವರೇ, ಮೂಲತ ನಂದಾದ್ರೆ ನಾನ್ ಬಿಟ್ಬಿಡ್ತೀನ? ಮೂಲತ ನಿಮ್ದಾದ್ರೆ ನೀವು ಬಿಡ್ತೀರಾ? ಮೂಲತ ಸರ್ವೆ ನಂಬರು ಚೆಕ್ ಬಂದಿದ್ದು, ಮೂಲತ ಲಕ್ ನಂಬರ್ದು ಅಂತ ಕೋರ್ಟಿಗೆ ಹೋಗಿರೋದು. ನಾವು ಕಡ್ಡಾಯವಾಗಿ ಹೇಳ್ತೀವಿ. ಆಯ್ತಾ? ವಿದ್ಯಾನಗರದಲ್ಲೇ ನಮ್ಮವು ನಮ್ಮ ಸ್ವಂತ ರಿಲೇಷನ್ ಅವೇ. 10 ಮನೆ ಓದ್ತಾ ಇರ್ತೀನಿ. ಆಯ್ತಾ? ಇಲ್ಲಿ ಪಕ್ಕದ ಮನೆ ನಮ್ ದೊಡ್ಡಮ್ಮ ಮನೆ ಇದೆ.
ಸ್ವಂತ ದೊಡ್ಡಮ್ಮ ಮನೆ ಇಲ್ಲೇ ಇದೇ ತರ ಮನೆಗಳೇ ನಮ್ಮವು. ನೋಡಿ ಇನ್ನೊಂದ್ಸರಿ ಎಷ್ಟು ಸಾವಿರ ಮನೇಲಿ ಮಿಸ್ಸು. ನಾನಲ್ಲ ನೀನು ಹೋದ್ಮೇಲೆ ಹೋಟ್ಲಲ್ಲಿ ನನ್ನ ಅಲ್ಲ, ಆಯ್ತು notice ಬಂದೆ. ಹಂಚಿದ್ದು ಯಾರು? ನಾನೇ ನೀನೇ. ನಾನೇ ನಾವೆಲ್ಲ ಹೋಗ್ಲಿಲ್ಲ. ಹೌದು. ಮತ್ತೆ ಯಾಕೆ ಹೋದ್ವಿ? ಯಾವಾಗ ಹೋಯ್ತು ನೀವು? ಯಾವಾಗ? ನೀನು ಹೋದ್ಮೇಲೆ ನಾವು ಹೋದ್ವಿ. ಈಗ ಇತ್ತೀಚೆಗೆ ಹೋಯ್ತಿರಿ ನೀವು. ಇತ್ತೀಚೆಗೆ ನೀನು ಹೊರಗಾಕಿದ್ದಕ್ಕೆ ಡೆಮಾಲಿಷನ್ ಇನ್ಫಾರ್ಮೇಶನ್ ಕೆಚ್ಕೊಂಡಿದ್ದೀನಿ. ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ? ನೀನ್ ನೋಡಿದ್ಯಾ? ನೀವು ಬಂದಿಲ್ಲ ಮೇಡಮ್. ಕೋಟಿ ಕೊಡ್ತಗೊಂಡಿದ್ದೆ ಗೊತ್ತಾಯ್ತಾ? ಎಷ್ಟು ಕೋಟಿ ತಂದು ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ತಗೊಳ್ಳೋಷ್ಟು ಹೆಂಗ್ ಬರ್ತೀಯ? ನಮ್ ಸೈಟಿಗೆ ಬಂದು ರೌಡಿಸಮ್ ಮಾಡ್ತೀಯ? ನಮ್ಮ ತಾಯಿ ಹೆಂಗ್ ಸಮಾನ ಬರ್ತೀಯ? ಲಕ್ಷ್ಮಮ್ಮನ ತಾಯಿ ಹೋಗು, ಸಮಾನ. ನೀನ್ ಸೈ ತಗೋ. ನನ್ ಸೈಟ್ಗೆ ಅಮ್ಮ ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲೋ ಇರ್ತಾರೆ ಹಂಗೆ ನಾವು ಆಯ್ತಪ್ಪ, ಈಗ ಈ ಜಾಗ ನಾನು JCB ತಗೊಂಡು ಮಾರ್ಕೆಟಿಂಗ್ ಆಗಿದೆಯಲ್ಲ, ನೀನ್ ಎಲ್ಲಿ ಹೋಗಿದ್ದೆ? ಮೇಡಮ್ ನಿಮ್ದು ಅಂತ ಶೋ ಮಾಡಿ ಮೇಡಮ್. ಮಾಡಿರಷ್ಟೇ ಇಲ್ಲಿರೋದು. ಮಾಡಿ ಈಗ ಕೋಟಿ ಕೋಟಿ ಎಲ್ಲ ಮಾಡಿ. ಇಲ್ಲಿರೋದು ನಂದು ನಿಂದು ಏನಿದೆ ತೆಗಿ. ಇವತ್ತು ಇದೆಯಲ್ಲ ಕೋರ್ಟು. ನೀನ್ ಹೋಗು. ನಾನು ಹೋಗ್ತೀನಿ ಮೇಡಮ್ ಕೋರ್ಟಿಗೆ. ನೀನ್ ಹೋಗಿ ನಾನು ಹೋಗ್ತೀನಿ ಮೇಡಮ್. ಪುಷ್ಪವರಲ್ಲಿ ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ಡೆಮಾಲಿಷನ್ ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ಮಾಡ್ದೆ. ನನ್ನ ಜಾಗ ನಾನು ಕ್ಲೀನ್ ಮಾಡ್ತೀನಿ ಮೇಡಮ್. ನಾನು ನೀನಾ? ನನ್ನ ಜಾಗ ನಾನು ಕ್ಲೀನ್ ಮಾಡ್ಕೊಂಡೆ? ಯಾಕೆ ನೀನ್ ತುಂಬಾ ಕ್ಲೀನ್ ಆಗಿರ್ತಿದ್ದಲ್ಲ, ಎಲ್ಲ ಹೋಗಿದ್ದೆ 65 ದಿವಸ ಈಗ ಬಂದಿದ್ಯಾ? ಮೇಡಮ್, ಹಿಂಗೆ ಈಗ ಎಷ್ಟು ಆ ಮಾಡಿ ಕಡೆ ಹಾಳು ಮಾಡಿದ್ಯಾ? ಅದು ನಿಂದೇನಾ? ಆ ಕಡೆದು ನನ್ನ ನಿಂದೇನಾ? ಬಗ್ಗೆ ನೀವು ಅಲ್ಲ, ಆ ಕಡೆದು ನಿಂದೇನಾ? ಆ ಕಡೆದು- ನಾನು ಒಬ್ಬ ಮಾಸ್ಟರ್ ಮಗ. ಅಲ್ಲಪ್ಪ, ಆ ಕಡೆದು ನಾನು ನಿಂದೇನಾ? ಒಬ್ಬ ಮಾಸ್ಟರ್ ಮಗ. ನನಗೂ ಗೌರವ ಇದೆ. ನಾನು ಗೌರವ ಇದೆ. ನನಗೂ ಗೌರವ ಇದೆ. ಅಲ್ಲಪ್ಪ, ಈ ಜಾಗ ಅಪ್ಪ 4 ಜನ ವಿದ್ಯೆ ಕಲಿಸಿದೆ. ಏನ್ ಮಾಡೋದು? ಯಾಕೆ ಅಪ್ಪ ಹಿಂಗೆ ಬಿಟ್ಟಿದ್ದೆ? 10 ಜನ ವಿದ್ಯೆ ಯಾಕೆ ಕಲಿಸಿದೆ. ಹಿಂಗೆ ಬಿಟ್ಟಿದ್ದೆ? ನನಗೂ ಒಂದು ತಾರಮಾನ ಗೌರವ ಅಲ್ಲಪ್ಪ, ಇದೆ. ನಿನ್ ಸ್ಥಾನ ಬೇಡ, ಅದೆಲ್ಲ ನಾನು ನಮಗೂ ಕೇಳಲ್ಲ, ಅದನ್ನ ಆ ಕಡೆಗೆ ನಾವು ಇಟ್ಬಿಡೋಣ. ಬಡವರು ಆಗಿದ್ರು ಈಗ ನಾವು ಗೌರವ ಈ ಬದುಕ್ತೀವಿ. ಜಾಗನ ನೀನು ಎಷ್ಟು ಅವ್ರ ಮನೇಲಿ ಒಪ್ಪಿಸ್ಕೊಂಡವ್ರೆ ಅಂತ ಹೇಳಿದಾಗ ಹೌದು, ನನ್ನ ಮಗನ ಹೆಸರು ಹೇಳಿದಾಗ ನಾನು ಒಪ್ಪಿಸ್ಕೊಂಡಿದ್ದೆ, ನೀನ್ ತೋರಿಸ್ತೀನಿ. ಎಲ್ಲಿ ಒಪ್ಪಿಸ್ತೀನಿ? ತೋರಿಸಿದ್ದೀನಿ. ಎಲ್ಲಿ? ಕೋರ್ಟಲ್ಲಿ ತೋರಿಸಿದ್ದೀನಿ ಮೇಡಮ್. ಇಲ್ಲಿ ಹೇಳೋ ವಿಡಿಯೋಗೆ ಹೇಳಿದ್ದೀನಿ ಮೇಡಮ್ ನಾನು. ಯಾರೇ ನಿಮ್ಮನ್ ಕರ್ದಿದ್ದು? ಯಾರು ನೀವೇ ಬಂದ್ರೆ ಅವ್ನ್ ಕರ್ದು ಮತ್ತೆ ವಿಡಿಯೋ ಸಪರೇಟ್ ತಗೊಳ್ರಿ ಇವ್ರ್ದ. ತಗೊಳ್ರಿ ಇವ್ರ್ದ. ಇವ್ರ್ ತಗೊಂಡ್ ಬನ್ನಿ. ಹೇಳ್ರಿ ಏನೇನ್ ಹೇಳ್ತೀರ ಬನ್ರಿ. ಎಲ್ಲಿ ಎಷ್ಟು ಕೊಡ್ಬೇಕು ಬನ್ರಿ. ಎಲ್ಲಿ ಕೇಳ್ರಿ ಏನೇನ್ ಹೇಳ್ರಿ. ಬಂದೆ ನೀನು ಪೊಲೀಸ್ ನೋಡು, ಲಾಯರ್ ತರ್ಕಬ, ನಿಮ್ಮ ಕೋರ್ಟಿಂದ ಆರ್ಡರ್ ಬರ್ದಿ, ಪೊಲೀಸ್ ತರ್ಕಬ, ಅವ್ರ ಹತ್ರ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ, ನೀನ್ ಬನ್ನಿ. ನಾನು ಕೋರ್ಟಿಗೆ ಏನ್ ಕೊಡ್ಬೇಕು ದಾಖಲಾತಿ ನೀನ್ ಕೊಟ್ಟಿದ್ದೀನಿ. ಇಲ್ಲಿಗ್ ನೀವೇ ಬಂದ್ರೆ- ಹೋಗಿದ್ದೀರಿ ಕೋರ್ಟಿಗೆ. ಅಲ್ಲ, ನಾವು 19 ಯಾಕೆ ಕಿತ್ತಿದ್ದನ್ನ ಹೋಗಿರೋದು ಗೊತ್ತೇನಪ್ಪ? 19ನೇ ತಾರೀಕು ಕಿತ್ತಿದ್ದನ್ನ ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ. ನೀನು ಹೊಡೆದಾಕಿದ್ದು ನೀನ್ ಹೇಳ್ದಲ್ವಾ, ಮೇಡಮ್. ಕೋರ್ಟಿಗೆ ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ? ಹೌದು. ಇಲ್ಲಿ ಇದಾರಲ್ಲ ಮೀಡಿಯಾ, ಹೌದು. ನನ್ನ ಹೆಸರಿಗೆ ಏನಂತ ಕೊಟ್ಟಿದ್ಯಾ? ಯಾರು? ಇಲ್ಲಿ ನೋಟಿಸ್ ಏನಂತ ಕೊಟ್ಟಿದ್ಯಾ? ನೋಟಿಸ್ ಯಾಕೆ ಅಲ್ಲ, ನೀವು ಯಾರ ಹೇಳಿದ್ರು? ಹೆಸರಲ್ಲಿ ಕೊಟ್ಟಿದ್ಯಾ? ನಿಮ್ಮ ಹೆಸರೇ ಏ, ಕೊಟ್ಟಿದ್ರು. ತೋರ್ಸು. ನಿಮ್ಮ ಹೆಸರಲ್ಲೇ ಕೊಟ್ಟಿದ್ದೀನಿ. ತೋರ್ಸು ಈಗ. ಇಲ್ಲ ನೋಡ್ರಿ, ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರಲ್ಲಿ ಯಾವ ನೋಟಿಸು ಬಂದಿಲ್ಲ, ಫೇಕ್ ನೋಟಿಸ್ ಮಾಡಿರೋದು. ಫೇಕ್ ಆಗಿ ಫೇಕ್ ಇಲ್ಲಾಡಿ ಪುಷ್ಪ ಇಲ್ಲಾಡಿ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ, ಫೇಕ್ ಮಾಡಿರೋದು ಇವ್ರು. ಫೇಕ್ ಎಲ್ರಿ ಪುಷ್ಪ ಅರುಣ್ ಕುಮಾರ್ ತೆಗಿತು. ಮೇಡಮ್ ಎಲ್ಲಾ ದಾಖಲೆನೂ ಕೋರ್ಟಿಂದ ತೆಗೆದು ಈಗ ಕೊಡ್ರಿ, ಮೀಡಿಯಾ ಕೊಡ್ರಿ. ಬೇಡಿ ಅಂತಲ್ಲ ಬೇಡಿಯಕ್ಕೂ ಕೊಟ್ಟಿದ್ದೀವಿ ನಾವು. ಎಲ್ರಿ ಪುಷ್ಪ ಅರುಣ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೆ? ಕೊಟ್ಟಿದಾರ? ನಮಗೆ ನೋಟಿಸ್ ಬಂದಿದ್ಯಾ? ಪುಷ್ಪ ಅರುಣ್ ಕುಮಾರ್ ನೋಟಿಸ್ ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕು 17ನೇ ತಾರೀಕಲ್ಲಿ GPA ಮಾಡಿದ್ದಾರೆ. 17ನೇ ತಾರೀಕಲ್ಲಿ GPA ಮಾಡ್ಬೋದಾ ಸರ್? ಸಂಬಂಧ ಇಲ್ಲ. ಗೌರ್ಮೆಂಟ್ ಅಫಿಷಿಯಲ್ ಇವ್ರು ಯಾಕೆ ಅದಕ್ಕೋಸ್ಕರ ಅವರು ಮಾಡಿದ್ದಾರೆ.